ಎಜಿ ನ್ಯೂಸ್ಗೆ ಸ್ವಾಗತ. ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಡಿಸೆಂಬರ್ 1ರ ಬೆಳಗ್ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಐಸಿಬಿಸಿ ಆಸ್ಪತ್ರೆ ತಾಲೂಕು ಕಾನೂನು ಸೇವಾ ಸಮಿತಿ ರೆಡ್ ರಿಬ್ಬನ್ ಕ್ಲಬ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆವರಣದಿಂದ ನೆಹರು ಸರ್ಕಲ್ ತನಕ ಏಡ್ಸ್ ಜಾಗೃತಿಯ ಬೈಕ್ ಜಾಥಾ ನಡೆಸಲಾಗಿದೆ. ನಂತರ ಸಂಜೆ 6:30ಕ್ಕೆ ನೆಹರು ಸರ್ಕಲ್ನಲ್ಲಿ ಮೇಣದ ಬತ್ತಿ ಬೆಳಗುವ ಮೂಲಕ ದೀಪದೊಂದಿಗೆ ಸಾರ್ವಜನಿಕ ಅರಿವು ಕಾರ್ಯಕ್ರಮವನ್ನು ನಡೆಸಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಆಗಿರುವ ಶ್ರೀ ಸತೀಶ್ ಯಸ್ವೋರವರು ಏಡ್ಸ್ ಜಾಗೃತಿ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಟ್ಟಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಮತಿ ಅಪರ್ಣಾ ಆರ್ ರವರು ಪಾಲ್ಗೊಂಡಿದ್ದರು. ಜೊತೆಗೆ ನವೋದಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರು ಆದ ಡಾಕ್ಟರ್ ಸಿ ರವಿಕುಮಾರ್ ಹಾಗೂ ಸುಭಾಷ್ ಚಂದ್ರ ಬೋಸ್ ಆಟೋ ಸಂಘದ ಅಧ್ಯಕ್ಷರು ಆಗಿರುವಂತಹ ಸಿಎನ್ ಮಂಜುನಾಥ್ ಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಚರಣೆ ಮಾಡ್ತಾ ಇದ್ದೀವಿ. ಈ ಸಮಾಜವನ್ನ ಒಂದು ಸುವ್ಯವಸ್ಥೆಯಲ್ಲಿ ಕಾಪಾಡುವಂತಹ ಕಾರ್ಯಾಂಗ ಒಂದು ಕಡೆ, ನ್ಯಾಯಾಂಗ ಒಂದು ಕಡೆ ಆದ್ರೆ, ಆ ನ್ಯಾಯಾಂಗದ ಜೊತೆಗೆ ಈ ಸಮಾಜವನ್ನ ಸ್ವಾಸ್ಥ್ಯ ರೀತಿಯಲ್ಲಿ ಕಾಪಾಡುವಂತಹ ಆರೋಗ್ಯ ಇಲಾಖೆ ನಮ್ಮೆಲ್ಲರೂ ಕೂಡ ಸದಾಕಾಲ ಸೇವೆಯನ್ನ ಸಲ್ಲಿಸ್ತಾ ಇರ್ಬೇಕು. ಈ ಸೌಂಡ್ ಮೈಂಡಿಗೆ ಸೌಂಡ್ ಬಾಡಿ ಅಂತ ಕರಿತೀವಿ. ಒಂದು ಸುದೃಢವಾದಂತಹ ದೇಹದಲ್ಲಿ ಒಂದು ಸುದೃಢವಾದಂತಹ ಆರೋಗ್ಯ ಹೇಗೆ ಮೂಡಿ ಬರ್ತಾ ಹೋಗುತ್ತೋ ಅದೇ ರೀತಿಯಲ್ಲಿ ನ್ಯಾಯ ಈ ದೇಶದ ಕಣ್ಣಾಗಬೇಕಾಗಿದೆ. ಸಾಮಾಜಿಕವಾದಂತಹ ನ್ಯಾಯವನ್ನ ನೀಡುವಂತಲ್ಲಿ ಕಾನೂನಿನ ಕ್ರಮಗಳು ಮತ್ತು ಕಾನೂನನ್ನ ಪರಿಪಾಲಿಸುತ್ತಿರುವಂತಹ ಆ ಹುದ್ದೆಯಲ್ಲಿರುವಂತಹ ಎಲ್ಲರೂ ಕೂಡ ಈ ಸಮಾಜಕ್ಕೆ ಒಂದಿಷ್ಟು ಅರ್ಥಪೂರ್ಣವಾದಂತಹ ಪ್ರಕ್ರಿಯೆಗಳಿಗೆ ನಾವೆಲ್ಲರೂ ಕೂಡ ಚಾಲನೆ ಕೊಡಬೇಕಾಗಿದೆ. ಅಂತಹ ಧೀಮಂತ ನಾಯಕರ ಮುಖಾಂತರ, ಇವತ್ತು ವ್ಯಕ್ತಿಗಳ ಮುಖಾಂತರ ಈ ಒಂದು ಕಾರ್ಯಕ್ರಮ ಚಾಲನೆ ಸಿಕ್ಕಿರುವಂತದ್ದು ಖಂಡಿತ ಅರ್ಥಪೂರ್ಣ ಅಂತ ಭಾವಿಸುತ್ತಾ ಇಟ್ಕೊಂಡು ಯಾರು ಈ ಸಾಂಕ್ರಾಮಿಕವಾದಂತಹ ಕಾಯಿಲೆಗೆ ತುತ್ತಾಗಿದ್ದಾರೆ ಅವರನ್ನ ಈ ಸಮಾಜದ ಬಗ್ಗೆ ನಾವು ಗೌರವಯುತವಾಗಿ ಕಾಣಬೇಕಾಗಿದೆ. ಅವರು ಕೂಡ ನಮ್ಮವರು ಅನ್ನುವಂತಹ ಬಾಂಧವ್ಯವನ್ನ ಇಟ್ಕೊಂಡಾಗ ಮಾತ್ರ ಈ ಒಂದು ಕಾಯಿಲೆಯಿಂದ ಒಂದು ಸಮಾಜವನ್ನು ಕಟ್ಟುವಂತಹ ಕನಸುಗಳು ನಿರ್ಮಾಣ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ದಿನವನ್ನ ಆಚರಿಸ್ತಾ ಇದೀವಿ. ಅದಕ್ಕೆ ಈ ವರ್ಷ 2025ರಲ್ಲಿ ಒಂದು ಘೋಷವಾಕ್ಯ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳೇ, ಆಟೋ ಸಂಘದ ಅಧ್ಯಕ್ಷರೇ ಹಾಗೂ ಇರ್ತಕ್ಕಂಥ ಎಲ್ಲ ಸದಸ್ಯರು, ನಿಮಗೆಲ್ಲ ತಿಳಿದ ಹಾಗೆ ಇವತ್ತು 1ನೇ ತಾರೀಕು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಮಾರಕ ಕಾಯಿಲೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಭಾರತ ಸರ್ಕಾರ 1ನೇ ತಾರೀಕನ್ನು ಈ ಒಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪ್ರಪಂಚ ಎಷ್ಟೇ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮುಂದುವರೆದು ಈ ಏಡ್ಸ್ ಎಂಬ ಕಾಯಿಲೆಗೆ ಔಷಧಿಯನ್ನು ಕಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಆ ಕಾಯಿಲೆಯನ್ನು ಬರುವುದಕ್ಕಿಂತ ಮುಂಚೆ ತಡೆಗಟ್ಟುವುದು ಅದು ಅತಿ ಅವಶ್ಯಕವಾಗಿದೆ. ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ಸಾರ್ವಜನಿಕರು ನಾವು ಬೆಳಗ್ಗೆ ಒಂದು ಅದ್ಭುತವಾದಂತಹ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಪ್ರಾರ್ಥನೆ ಮಾಡಿ ನನಗೆ ಸಿಬ್ಬಂದಿ ಏನು ಆರೋಗ್ಯ ಇಲಾಖೆ ಸಿಬ್ಬಂದಿ ಇದೆ, ಪ್ರತಿ ವರ್ಷನೂ ಕೂಡ ನಾವು ಸುಮಾರು ಒಂದು 15 ವರ್ಷದಿಂದ ಪಾಲ್ಗೊಳ್ತೇವೆ. ಪ್ರತಿ ವರ್ಷನೂ ಕೂಡ ಈ ಜಾಗೃತಿಯಲ್ಲಿ ನನ್ನ ಒಟ್ಟುಗೂಡಿಸಿಕೊಂಡು ಈ ಖಾಸಗಿ ಬಸ್ ನಿಲ್ದಾಣ ಮತ್ತು ಗೌರ್ಮೆಂಟ್ ಬಸ್ ಮತ್ತು ಆಟೋ ಚಾಲಕರಿಗೆ, ಆಮೇಲೆ ನಾನು ಸುಮಾರು ಒಂದು 7 ಸತಿ ಇವರು ಆರೋಗ್ಯ ಇಲಾಖೆಯಲ್ಲಿ ಅವ್ರನ್ನ ಕೊಟ್ಟು ಯಾವ ರೀತಿ ಹರಡುತ್ತೆ, ಯಾವ ರೀತಿ ಅದನ್ನು ತಡೆಗಟ್ಟಬೇಕು, ನಮ್ಮ ಜವಾಬ್ದಾರಿಗಳು ಏನೆಂಬ ತುಂಬಾ ನೀಟಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ಲಿ. ಇದಕ್ಕೂ ಕೂಡ ಹೆಚ್ಚಾಗಿ ವಿಷಯದಲ್ಲಿ ಕಮ್ಮಿ ಆಗುತ್ತೆ ಮತ್ತು ನಮ್ಮ ದೇಶದಲ್ಲಿ ಕಮ್ಮಿ ಆಗುತ್ತೆ. ಇದಕ್ಕೂ ಆರೋಗ್ಯ ಇಲಾಖೆ ಪಾತ್ರ ಮತ್ತು ಸಾರ್ವಜನಿಕರ ಜವಾಬ್ದಾರಿಗಳು ಏನನ್ನ ಈ ಜಾಗೃತಿ ಮಾಡುವ ಮುಖಾಂತರ ತಿಳಿಸ್ತಾ ಇದ್ದಾರೆ. ಇದು ಇದಕ್ಕೂ ಕೂಡ ನಾವೆಲ್ಲರೂ ಪಣ ಕೊಟ್ಟು ಇದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಿ ಇನ್ನೂ ಕೂಡ ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ಬರ್ದೇಸುವಂತ ಕೆಲಸನ ನಾವೆಲ್ಲ ಮಾಡೋಣ. ಇದೆಲ್ಲರಿಗೂ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ 2 ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ವಂದಿಸಿ 12 ಮಾತು. ಡಿಸೆಂಬರ್ 1 ವಿಶ್ವ ಏಡ್ಸ್ ಜಾಗೃತಿ ದಿನಾಚರಣೆನ ನಾವೇನು ಆಚರಿಸ್ತಾ ಇದ್ದೇವೆ. ಈ ದಿನಾಚರಣೆ ವಿಚಾರ ತಮಗೆಲ್ಲನೂ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ದಿನ ಈ ಕೆಟ್ಟ ವೈರಸ್ಸು ಏನೆಲ್ಲ ಮನುಷ್ಯನಲ್ಲಿ ಪರಿಣಾಮ ಬೀರುತ್ತೆ ಅಂತ ತಮಗೆ ಗೊತ್ತು. ಯಾಕೆಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಸಹ ಆರೋಗ್ಯ ಇಲಾಖೆಯಿಂದಲೇ ಬಂದಿರೋದ್ರಿಂದ ಆರೋಗ್ಯ ಇಲಾಖೆಯವ್ರಿಗೆ ನಮಗಿನೂ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ WBCನಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದು, ಮನುಷ್ಯನಲ್ಲಿ ಇರ್ತಕ್ಕಂಥ ರೆಸಿಸ್ಟಿವಿಟಿನ ಕಡಿಮೆ ಮಾಡ್ತಕ್ಕಂಥದ್ದು, ಮನುಷ್ಯನ ಆಯುಷನ್ನ ಕ್ಷೀಣಿಸ್ತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳನ್ನು ಹೊಂದಿರ್ತಕ್ಕಂಥ ಈ ಕಾಯಿಲೆ
ಇವತ್ತು ಏನು ವಿಶ್ವದಾದ್ಯಂತ ಹರಡಿದೆ, ಇದು ಮನುಷ್ಯರಿಂದಲೇ ಮಾಡ್ಕೊಳ್ತಕ್ಕಂಥ ಕಾಯಿಲೆ ಬಿಟ್ರೆ ಇದು ಬೇರೆ ಅದಾಗೇನೆ ಉತ್ಪತ್ತಿ ಆದಂತ ಏನು ರೋಗ ಅಲ್ಲ. ಯಾಕಂತ ಹೇಳಿದ್ರೆ ಇದು ಕಂಟೆನ್ಷಿಯಸ್ ಡಿಸೀಸ್ ಅಂತ ಏನ್ ನಾವು ಕರಿತೀವಿ. ಒಬ್ಬ ಹರಡಿದ್ರೆ ಆ ಮನುಷ್ಯನಿಂದ ಇನ್ನೊಬ್ಬನಿಗೆ ಹರಡಬಹುದು. ಹೀಗೆ ಎಲ್ಲ ಮನುಷ್ಯನಿಂದ ಮನುಷ್ಯನಿಗೆ ಹರಡ್ತಾ ಹೋಗ್ತಕ್ಕಂಥ ಈ ಕಂಟೆನ್ಷಿಯಸ್ ಡಿಸೀಸ್ ಏನಿದೆ ಇದನ್ನ ನಾವು ತಡಿಬೇಕು. ಯಾಕಂತ ಹೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಯಾಕೆಂತ ಹೇಳಿದ್ರೆ ನಮ್ಗೆ ಆ ಏಡ್ಸ್ ನಾವು ಕಿತ್ತಾಕ್ಕೊಟ್ರೆ ಮುಂದೆ ಏಡ್ಸ್ ಇಂದ ಬರುವಂತ ಕಾಯಿಲೆಗಳೇನೇ ಇರಲ್ಲ, ಏಡ್ಸ್ ಇಂದ ನರಳುವಂತ ಜನಗಳೇನೇ ಇರಲ್ಲ. ಯಾಕೆಂತ ಹೇಳಿದ್ರೆ ನಾನು ಇಲ್ಲಿ ನಿಜವಾಗ್ಲೂ ನೆನೆಸ್ಕೋಬೇಕಾದಂತ ಒಬ್ಬರು ವೈದ್ಯರು ಡಾಕ್ಟರ್ ನಾಗಲೋಟಿ ಮಠ್ ಅಂತ ನಾವು ಏನಾದರೂ ಕೇಳಿದ್ರೆ ಕರ್ನಾಟಕದಲ್ಲಿ ಡಾಕ್ಟರ್ ನಾಗಲೋಟಿ ಮಠ್ ಅವರು ಕೊಟ್ಟಂತ ಸರ್ವಿಸು ಈ ಏಡ್ಸ್ಗೆ ಮತ್ತು ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಕನ್ನಡದಲ್ಲಿ ಏನಾದರೂ ಮೆಡಿಕಲ್ ಬುಕ್ಸ್ ನ ಪ್ರೆಸೆಂಟ್ ಮಾಡಿದ್ದಾರೆ, ಬರೆದಿದ್ದಾರೆ ಅಂತ ಹೇಳಿದ್ರೆ ಮೆಡಿಕಲ್ ಅಲ್ಲಿ ಡಾಕ್ಟರ್ ನಾಗಲೋಟಿ ಮಠೆ ಫಸ್ಟ್. ಡಾಕ್ಟರ್ ನಾಗಲೋಟಿ ಮಠ್ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕಾಗುತ್ತೆ. ಬಹಳ ಬಡತನದಿಂದ ಬಂದಂತ ನಾಗಲೋಟಿ ಮಠ್ ಅವರು ಡಾಕ್ಟರ್ ಕುಲಕರ್ಣಿ ಅಂತ ಹೇಳ್ಬಿಟ್ಟು ಆ ಕುಲಕರ್ಣಿ ಅವರ ಮನೆಯಲ್ಲಿ ಅವರು SLC ಮತ್ತು ತಾಲೂಕು ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. HS ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, AE ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.